ವೆರಿ ಗುಡ್ ಮಾರ್ನಿಂಗ್. ಎಸ್ ಡಿ ಎ ವಿ ಎ ಒ, ಆಮೇಲೆ ಕೆ ಎಸ್, ಆಮೇಲೆ ಪಿ ಡಿ ಒ ಯಾರು ಸ್ಟಡಿ ಮಾಡ್ತಾ ಇದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ರೀಸೆಂಟಲ್ಲಿ ನ್ಯೂಸಲ್ಲಿರುವಂಥ ಬುಕ್ಸು ಮತ್ತು ಅದರ ಆಥರ್ಸ್ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಶಾರ್ಟಾಗಿ, ವೆರಿ ಶಾರ್ಟಾಗಿ 10 to 15 ಪಾಯಿಂಟ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಮ ಮಂದಿರ, ರಾಷ್ಟ್ರ ಮಂದಿರ್ एक सजी विरासत. राम मंदिर, राष्ट्र मंदिर एक सजी विरासत. ಓಕೆ, ಹಿಂದಿ ಬುಕ್ ಇದು. ಕುಚ್ ಅನ್ಸುನಿ ಬಾತೆ, ಕೇಳದೇ ಇರುವಂಥ ಕೆಲವು ವಿಷಯಗಳ ಚರ್ಚೆ. ಇದರ ಲೇಖಕರು ಯಾರಪ್ಪ ಅಂದರೆ ಗೀತಾ ಸಿಂಗು ಮತ್ತು ಆರಿಫ್ ಖಾನ್ ಭಾರತಿ. ರೀಸೆಂಟಾಗಿ ನ್ಯೂಸಲ್ಲಿರುವಂತಹ ಒಂದು ಪುಸ್ತಕ. ನೆಕ್ಸ್ಟು 4 Stars of the Destiny. 4 Stars of the Destiny ಇದೇನಪ್ಪ ಅಂದರೆ ನಮ್ಮ ಜನರಲ್ ಆದಂತಹ ಮನೋಜ್ ಮುಕುಂದ್ ನರವಾಣೆ, ನಮ್ಮ ಭಾರತೀಯ ಸೇನೆಯ ಜನರಲ್ ಆದಂಥ ಮನೋಜ್ ಮುಕುಂದ್ ನರವಾಣೆಯವರು ಈ ಪುಸ್ತಕವನ್ನು ಬರೆದಿದ್ದಾರೆ. ದ ಫಾರ್ಮರ್ ಚೀಫ್ ಆಫ್ ಆರ್ಮಿ ಸ್ಟಾಫ್. ಓಕೆ, ದ ಫಾರ್ಮರ್ ಚೀಫ್ ಆಫ್ ಆರ್ಮಿ ಸ್ಟಾಫ್. ಓಕೆ, COAS. ಈಸ್ ಆಟೋಬಯೋಗ್ರಫಿ. ಇದೇನಪ್ಪ ಅಂದರೆ ಇವರ ಆತ್ಮಚರಿತ್ರೆ. 4 Stars of Destiny. ಹೌದಾ, 4 ನಕ್ಷತ್ರಗಳು ಗುರಿಯದ್ದು. ಆ್ಯನ್ ಅನ್ಕಾಮನ್ ಲವ್, ದ ಅರ್ಲಿ ಲೈಫ್ ಆಫ್ ಸುಧಾ ಆ್ಯಂಡ್ ನಾರಾಯಣ್ ಮೂರ್ತಿ. ಆ್ಯನ್ ಅನ್ಕಾಮನ್ ಲವ್, ದ ಅರ್ಲಿ ಲೈಫ್ ಆಫ್ ಸುಧಾ ಆ್ಯಂಡ್ ನಾರಾಯಣ್ ಮೂರ್ತಿ. ಹೌದಾ, ಚಿತ್ರಾ ಬ್ಯಾನರ್ಜಿ, ದಿವಾ ಕರುಣಿ ಅನ್ನುವಂಥವ್ರು ಇವರ ಜೀವನ ಆಧಾರಿತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸುಧಾಮೂರ್ತಿ ಮತ್ತು ನಾರಾಯಣ್ ಮೂರ್ತಿ ಅವರ ಜೀವನ ಆಧಾರಿತ. ನೆಕ್ಸ್ಟ್, ಆಸಾಮ್ಸ್ ಬ್ರೇವ್ ಹಾರ್ಟ್ ಲಚಿತ್ ಬರ್ಫುಕನ್. ಹೌದಾ, ಆಸಾಮ್ನ ವೀರ ಹೃದಯವಂತ ಯಾರು? ಲಚಿತ್ ಬರ್ಫುಕನ್ ಅಂತ. ಹೌದಾ, ಈ ಬುಕ್ಕನ್ನು ಏನಪ್ಪ ಅಂದರೆ ಅಮಿತ್ ಶಾ ಅವರು ಲಾಂಚ್ ಮಾಡಿದ್ದಾರೆ. ಆಮೇಲೆ ಇದೇನು ಹೇಳ್ತದಪ್ಪ ಅಂದರೆ ಅಹೋಮ್ ಕಿಂಗ್ಡಮ್. ಹೌದಾ, ಭಾರತದಲ್ಲಿದ್ದಂಥ ಅಹೋಮ್ ಕಿಂಗ್ಡಮ್ಮು ಮುಘಲರನ್ನು ಸೋಲಿಸಿದ್ರು ಇವರು. ಹೌದಾ, ಆ ಅಹೋಮ್ ಕಿಂಗ್ಡಮ್ ವಿವರಣೆಯನ್ನು ಕೊಡ್ತದೆ. ಏಕ್ ಸಮಂದರ್ ಮೇರೆ ಅಂದರ್, ಒಂದು ಸಮುದ್ರ ನನ್ನೊಳಗೆ. ಏಕ್ ಸಮಂದರ್ ಮೇರೆ ಅಂದರ್, ಒಂದು ಸಮುದ್ರ ನನ್ನೊಳಗೆ. ಹೌದಾ, ಬ್ರಹ್ಮೋಸ್ನ ಏನಪ್ಪ ಅಂದರೆ ಕ್ಷಿಪಣಿ ತಯಾರಿಸಿದ್ವಲ್ಲ ಬ್ರಹ್ಮೋಸ್, ಆ ಕ್ಷಿಪಣಿ ಏರೋಸ್ಪೇಸ್ನ ಡೆಪ್ಯೂಟಿ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಸಂಜೀವ್ ಜೋಶಿ ಅವರು ಏನಪ್ಪ ಅಂದರೆ ಈ ಪುಸ್ತಕವನ್ನು ಬರೆದಿದ್ದಾರೆ. ಸಂಜೀವ್ ಜೋಶಿ. ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ರಕ್ಷಣೆ. ಹೌದಾ, ಅಂತ ಕೃತಕ ಬುದ್ಧಿಮತ್ತೆ ಮತ್ತು ರಾಷ್ಟ್ರೀಯ ರಕ್ಷಣೆ ಅನ್ನುವಂಥ ಒಂದು ಪುಸ್ತಕವನ್ನು ಅವರ CDS, ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರು ಬರೆದಿದ್ದಾರೆ. ಯಾರು? ಅನಿಲ್ ಚೌಹಾಣ್ ಅವರು. ಸ್ವಾಪ್ನಿಕುಡು. ಹೌದಾ, P. ವಿಕ್ರಮ್ ಅವ್ರ ಪುಸ್ತಕ ಇದು, ಮಹಾಸ್ವಪ್ನಿಕುಡು. ಹೌದಾ, ಇದನ್ನು ಪ್ರಕಟಣೆ ಯಾರು ಮಾಡಿದಾರಪ್ಪ ಅಂದರೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಎನ್ ಚಂದ್ರಬಾಬು ನಾಯ್ಡು, ಮಾಜಿ ಮುಖ್ಯಮಂತ್ರಿ. ಡ್ಯಾಬ್ಲಿಂಗ್ ಇನ್ ಡಿಪ್ಲೊಮೆಸಿ, ಕಾಮನ್ ಇದು ಡ್ಯಾಬ್ಲಿಂಗ್, ಒಂದು ಸಲ ಹಿನ್ನಡೆ ಒಂದು ಸಲ ಮುನ್ನಡೆ. ಹೌದಾ, ಹಿಂದೆ ಮುಂದೆ ಇದು ನಡೀತಿರ್ತದೆ. ಡ್ಯಾಬ್ಲಿಂಗ್ ಇನ್ ಡಿಪ್ಲೊಮೆಸಿ, ಪ್ರೊಫೆಸರ್ SD ಮುನಿ ಅವರು ಬರೆದಿದ್ದಾರೆ. ಪ್ರೊಫೆಸರ್ SD ಮುನಿ ಅವರು. ನೆಕ್ಸ್ಟ್, ಅ ಪ್ರಾಮಿಸ್ಡ್ ನೇಷನ್, ಹಾನರೇಬಲ್ ಶ್ರೀ ನರೇಂದ್ರ ಮೋದಿ. ಅ ಪ್ರಾಮಿಸ್ಡ್ ನೇಷನ್, ಹಾನರೇಬಲ್ ಶ್ರೀ ನರೇಂದ್ರ ಮೋದಿ, ದ ಮೇಕರ್ ಆಫ್ ನ್ಯೂ ಇಂಡಿಯಾ. ಹೌದಾ, ಅನ್ನುವಂಥ ಪುಸ್ತಕ. ಅ ಪ್ರಾಮಿಸ್ಡ್ ನೇಷನ್, ಹಾನರೇಬಲ್ ಶ್ರೀ ನರೇಂದ್ರ ಮೋದಿ, ದ ಮೇಕರ್ ಆಫ್ ನ್ಯೂ ಇಂಡಿಯಾ ಅನ್ನೋ ಪುಸ್ತಕವನ್ನು ಬ್ರೈಲ್ ಲಿಪಿ ಯಾರಿಗೆ ಯೂಸ್ ಆಗ್ತದೆ ಅಂತ ನಿಮ್ಗೆ ಗೊತ್ತಿದೆ? ಯಾರಿಗೆ? ಅಂಧರಿಗೆ. ಯಾಕಂದರೆ ಅವ್ರು ಸ್ಪರ್ಶಿಸಿ ಅಕ್ಷರಗಳನ್ನು ಗುರ್ತಾ ಹಿಡಿತಾರೆ. ಆ ಬ್ರೈಲ್ ಲಿಪಿಯಲ್ಲಿ ಬರೆಯಲಾಗಿದೆ. ಇದನ್ನು ಯಾರು ಲಾಂಚ್ ಮಾಡಿದ್ರಪ್ಪ ಅಂದರೆ ಅಮಿತ್ ಶಾ ಅವ್ರು ಲಾಂಚ್ ಮಾಡಿದ್ರು. ಆಮೇಲೆ ಏನಪ್ಪ ಅಂದರೆ ನರೇಂದ್ರ ಮೋದಿಯವರ ಜೀವನ ಮತ್ತು ಕೆಲಸಗಳ ಆಧಾರಿತ ಪುಸ್ತಕ ಇದು. ಬ್ರೈಲ್ ಲಿಪಿಯಲ್ಲಿ ಇದನ್ನು ಹೊರತರಲಾಗಿದೆ ಅಂಧ ಮಕ್ಕಳು ಓದಲಿಕ್ಕೆ. ನೆಕ್ಸ್ಟ್, ಆಸಾಮ್ಸ್ ಬ್ರೇವ್ ಹಾರ್ಟ್ ಲಚಿತ್ ಬರ್ಫುಕನ್ ಬಗ್ಗೆ ಹೇಳಿದೆ. ಹೌದಾ, ಆರೂಪ್ ಕುಮಾರ್ ದತ್ತ ಅವರು ಬರೆದಿದ್ದಾರೆ. ಅಲ್ಲಿ ರೈಟರ್ ಯಾರ ಬಗ್ಗೆ ಅಂತ ಹೇಳಿರಲಿಲ್ಲ. ಹೌದಾ, ಬ್ರೇವ್ ಹಾರ್ಟ್ ಲಚಿತ್ ಬರ್ಫುಕನ್, ಆರೂಪ್ ಕುಮಾರ್ ದತ್ತ ಅವರು ಬರೆದಿದ್ದಾರೆ. ನೆಕ್ಸ್ಟ್, ದ ರಾಜೀವ್ ಐ ನ್ಯೋ ಆ್ಯಂಡ್ ವೈ ಹಿ ವಾಸ್ ಇಂಡಿಯಾಸ್ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ರೈಮ್ ಮಿನಿಸ್ಟರ್. ಹೌದಾ, ರಾಜೀವ್ ಗಾಂಧಿ ಇವರು ನನಗೆ ಗೊತ್ತು. ಆಮೇಲೆ ಯಾಕೆ ಭಾರತೀಯರು ಅವ್ರನ್ನ ತಪ್ಪು ತಿಳುವಳಿ ಕೊಟ್ಟಿದ್ದರು, ಹೌದಾ, ಮಾಜಿ ಪ್ರಧಾನಮಂತ್ರಿಯನ್ನು ಅನ್ನೋವಂಥ ಒಂದು ಟೈಟಲ್ನ ಅಡಿಯಲ್ಲಿ ಮಣಿಶಂಕರ್ ಅಯ್ಯರ್ ಅವರು, ಕಾಂಗ್ರೆಸ್ನ ವಕ್ತಾರರು, ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ.
ನೆಕ್ಸ್ಟ್ ಫರ್ಟಿಲೈಸಿಂಗ್ ದ ಫ್ಯೂಚರ್. ಭಾರತ್ ಮಾರ್ಚ್ ಟುವರ್ಡ್ಸ್ ಫರ್ಟಿಲೈಸರ್ಸ್ ಸೆಲ್ಫ್ ಸಫಿಯನ್ಸಿ. ಉರ್ವರಕ್ ಆತ್ಮನಿರ್ಭರ್ ಕಿ ರಾಹ. ಉರ್ವರಕ್ ಆತ್ಮನಿರ್ಭರ್ತಾ ಕಿ ರಾಹ ಅನ್ನುವಂಥ ಪುಸ್ತಕವನ್ನು ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಹೌದಾ ಬರೆದಿದ್ದಾರೆ. ಮನ್ಸುಖ್ ಮಾಂಡವೀಯ ಅವರು. ನೆಕ್ಸ್ಟ್ ಮೋದಿ ಎನರ್ಜೈಸಿಂಗ್ ಅ ಗ್ರೀನ್ ಫ್ಯೂಚರ್. ಮೋದಿ ಎನರ್ಜೈಸಿಂಗ್ ಅ ಗ್ರೀನ್ ಫ್ಯೂಚರ್. ಮೋದಿ ಹೌದಾ ಹಸಿರು ಸಂರಕ್ಷಣೆಯ ಕಡೆಗೆ ಶಕ್ತಿ ತುಂಬುವುದರತ್ತ ಅನ್ನುವಂಥ ಒಂದು ಟೈಟಲ್ನ ಅಡಿ ಹೌದಾ ಭೂಪೇಂದ್ರ ಯಾದವ್ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಶಕ್ತಿ ಮಂತ್ರಿಯಾದಂಥ ಭೂಪೇಂದ್ರ ಯಾದವ್ ಅವರು ಈ ಪುಸ್ತಕವನ್ನು ಏನು ಮಾಡಿದ್ದಾರೆ ಅಂದರೆ ಬಿಡುಗಡೆ ಮಾಡಿದ್ದಾರೆ. ಆ್ಯಂಗರ್ ಮ್ಯಾನೇಜ್ಮೆಂಟ್ ದ ಟ್ರಬಲ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಹೌದಾ ಆ್ಯಂಗರ್ ಮ್ಯಾನೇಜ್ಮೆಂಟ್ ದ ಟ್ರಬಲ್ಡ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಇದನ್ನು ಅಜಯ್ ಬಿಸಾರಿಯಾ ಅವರು ಹೌದಾ ಅವರೊಬ್ಬರು ಡಿಪ್ಲೊಮ್ಯಾಟು ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ. ನೆಕ್ಸ್ಟ್ ಸಂಸ್ಕೃತಿ ಕೆ ಆಯಾಮ್. ಸಂಸ್ಕೃತಿ ಕೆ ಆಯಾಮ್ ಡಾಕ್ಟರ್ ಮನೋರಮಾ ಮಿಶ್ರಾ ಅವರು ಬರೆದಿದ್ದಾರೆ. ಯಾರು? ಮನೋರಮಾ ಮಿಶ್ರಾ. ನೆಕ್ಸ್ಟ್ ಕಾಫಿ ಟೇಬಲ್ ಬುಕ್ ಟೈಟಲ್ಡ್. ಕಾಫಿ ಟೇಬಲ್ ಬುಕ್ ಟೈಟಲ್ಡ್ ಶ್ರೀರಂಗಮ್ ದ ಶ್ರೀರಂಗಮ್ ದ ರಿಸ್ಪ್ಲೆಂಡೆಂಟ್ ಕಿಂಗ್ಡಮ್ ಆಫ್ ರಂಗರಾಜ. ದ ರಿಸ್ಪ್ಲೆಂಡೆಂಟ್ ಕಿಂಗ್ಡಮ್ ಆಫ್ ರಂಗರಾಜ. ಇದನ್ನು ದ ಹಿಂದೂ ಗ್ರೂಪ್ ಆಫ್ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ದಾರೆ. ದ ಹಿಂದೂ ಗ್ರೂಪ್ ಆಫ್ ಪಬ್ಲಿಕೇಶನ್ ಅವರು ಏನು ಮಾಡಿದ್ದಾರೆ? ಪಬ್ಲಿಷ್ ಮಾಡಿದ್ದಾರೆ. ಮಹಾಕವಿತೈ. ಮಹಾಕವಿತೈ ಹೌದಾ ಇದರ ಆಥರ್ ಯಾರಪ್ಪ ಅಂದರೆ ವೈರ್ಮುತ್ತು. ಇದರ ಆಥರ್ ಯಾರು? ವೈರ್ಮುತ್ತು ಹೌದಾ ಇತ್ತೀಚೆಗೆ ಇದು ಬಿಡುಗಡೆಗೊಂಡಿದೆ. ಗಾಂಧಿ ಲೈಫ್ ಇನ್ 3 ಕ್ಯಾಂಪೇನ್ಸ್. ಗಾಂಧಿ ಲೈಫ್ ಇನ್ 3 ಕ್ಯಾಂಪೇನ್ಸ್ ಅನ್ನೋ ಪುಸ್ತಕವನ್ನು MJ ಅಕ್ಬರ್ ಅವರು ಬರೆದಿದ್ದಾರೆ. ಯಾರು? MJ ಅಕ್ಬರ್. ಕಾನ್ವರ್ಜೇಷನ್ ವಿತ್ ಔರಂಗಜೇಬ್. ಕಾನ್ವರ್ಜೇಷನ್ ವಿತ್ ಔರಂಗಜೇಬ್ ಚಾರು ನಿವೇದಿತಾ ಅವರು ಬರೆದಿದ್ದಾರೆ. ಹೌದಾ ಚಾರು ಅಂದ ತಕ್ಷಣ ಚಾರು ನಿವೇದಿತಾ ಅಂತ ಫೀಮೇಲ್ ಅಂತ ತಿಳಿದಿರಿ ಹೌದಾ ದೇ ಆರ್ ಮೇಲ್. ಕಾನ್ವರ್ಜೇಷನ್ ವಿತ್ ಔರಂಗಜೇಬ್ ಚಾರು ನಿವೇದಿತಾ. ದ ಕುಕಿಂಗ್ ಆಫ್ ಬುಕ್ಸ್ ಅ ಲಿಟ್ರಸಿ ಮೆಮೋಯರ್. ಇದು ಅ ಲಿಟ್ರಸಿ ಮೆಮೋರ್ ರಾಮಚಂದ್ರ ಗುಹಾ ಅವರು. ರಾಮಚಂದ್ರ ಗುಹಾ ಫೇಮಸ್ ರೈಟರ್ ಇವರು. ದ ಕುಕಿಂಗ್ ಆಫ್ ಬುಕ್ಸ್ ಅ ಲಿಟ್ರಸಿ ಮೆಮೋರ್ ಅನ್ನುವಂಥ ಪುಸ್ತಕವನ್ನು ಏನಪ್ಪ ಅಂದ್ರೆ ಇವರು ಬರೆದಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡ್ತೀವಿ ಅಂದರೆ ಕೆಲವು ಪುಸ್ತಕಗಳು ಮತ್ತು ಅದರ ಲೇಖಕರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆದಷ್ಟು ಸದ್ಯಕ್ಕೆ ಯಾವ ಬುಕ್ಸ್ಗಳ ಹೆಸರು ಓಡಾಡ್ತಾ ಇದ್ದಲ್ಲ ಅದನ್ನಷ್ಟೇ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ. ಆದರೆ ನೀವು ಹಳೆ ಬುಕ್ಸ್ ಬೇಕಾದಷ್ಟು ಫೇಮಸ್ ಬುಕ್ಸ್ ಇದ್ದಾವೆ ಅದರ ಆಥರ್ಸನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ರಿ. ಥ್ಯಾಂಕ್ ಯು ಸೊ ಮಚ್.